ಸೊ ದೇವರಿಗೆ ಅನ್ನ ಕಾಯಿ ಕಪ್ರ ಮಾಡೋಣ ಅಂತ ಎಲ್ಲ ತೊಗೊಂಡು ದರ್ಶನ ಮಾಡಕ್ಕೆ ಹೊಂಟ್ವಿ. ಸೊ ನಾ ವೀಡಿಯೋ ಸ್ಟಾರ್ಟಿಂಗ್ ಹೇಳ್ದಂಗೆ ಈ ಟೆಂಪಲ್ಗೆ ಒಂದು ಹಿಸ್ಟ್ರಿ ಐತಿ. ಅದೇನಪ್ಪ ಅಂತಂದ್ರೆ, ಈ ದೇವಸ್ಥಾನ ನಿರ್ಮಾಣ ಹೆಂಗೆ ಆತಪ್ಪ ಅಂತಂದ್ರೆ, ಮಹಾಭಾರತ ಕಾಲನಾಗ ಜನ್ಮಜಯ ಅಂತ ಒಬ್ಬ ರಾಜ ಇದ್ದ. ಅವನು ತನ್ನ ಸರ್ಪ ಹತ್ಯೆ ದೋಷ ನಿವಾರಣೆ ಮಾಡ್ಕೋಬೇಕಂತ ನುಗ್ಗಿಕೇರಿ ಹನುಮಪ್ಪನ ವಿಗ್ರಹ ಸ್ಥಾಪನೆ ಮಾಡ್ತಾನೆ. ಈ ಜನ್ಮಜಯ ರಾಜ ಯಾರಪ್ಪ ಅಂತಂದರೆ ಇವನು ಅರ್ಜುನನ ಮರಿಮಗ. ಸೊ ಇವರು ಭೂಮಿ ಮ್ಯಾಗ ಮಾಡಿರೋ 500 ಹನುಮಪ್ಪನ ವಿಗ್ರಹದ ಒಳಗಡೆ ನುಗ್ಗಿಕೆರೆ ಹನುಮಪ್ಪನ ವಿಗ್ರಹ ಕೂಡ ಒಂದು. ಆ್ಯಂಡ್ ಈ ಗುಡಿ ವಿಶೇಷತೆ ಇನ್ನೊಂದು ಐತ್ರಿ. ಅದೇನಪ್ಪ ಅಂತಂದ್ರೆ, ನೀವು ಹೊರಗೆ ನಿಂತಾಗ ಬಾಗಲ್ ಬಾಜು ಒಂದು ಕಿಂಡಿ ಐತಿ. ಆ ಕಿಂಡಿದಾಗ ಸ್ಟ್ರೇಟ್ ನೀವು ನೋಡಿದ್ರೆ ಡೈರೆಕ್ಟಾಗಿ ಹನುಮಪ್ಪನ ವಿಗ್ರಹ ಕಾಣ್ತೈತ್ರಿ ನಿಮ್ಗೆ. ಇದು ಒಂದು ಈ ಟೆಂಪಲ್ ವಿಶೇಷತೆ. ಎಷ್ಟೋ ಜನ ಸೆಲೆಬ್ರಿಟೀಸು ಈ ಹುಬ್ಳಿ ಧಾರವಾಡ ಕಡೆ ಬಂದಾಗ ಈ ನುಗ್ಗಿಕೆರೆ ಹನುಮಪ್ಪನ ಗುಡಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಸೊ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಅಲ್ಲಿಂದ ಮತ್ತೆ ಮನೆ ಕಡೆ